ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಇಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಜಿತ ಕುಮಾರ ದೇಸಾಯಿ ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡಿದರು. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದಿಂದ ಸಹಜವಾಗಿ ಸಾಗಾಣಿಕೆ ವೆಚ್ಚ ಹೆಚ್ಚಾಗಲಿದೆ. ಇದರಿಂದಾಗಿ ಅಕ್ಕಿ, ಬೇಳೆ, ಅಡುಗೆ ಎಣ್ಣೆ, ತರಕಾರಿ ಸೇರಿದಂತೆ ದಿನಬಳಕೆ ವಸ್ತುಗಳ ಬೆಲೆ ಇನ್ನೂ ದುಬಾರಿಯಾಗಲಿದೆ. ಇದರಿಂದ ಬಡವರು ಬದುಕು ದುಸ್ತರವಾಗಲಿದೆ. ಕೂಡಲೇ ಪೆಟ್ರೋಲ್, ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಸಂಜೀವಕುಮಾರ ನವಲಗುಂದ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿಗಳು ವ್ಯರ್ಥವಾಗಿ ಹಾಗೂ ಲೋಕಸಭಾ ಚುನಾವಣೆ ಸೋಲಿನಿಂದ ಹೊರಬರಲು ರಾಜ್ಯ ಸರ್ಕಾರದ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡಿದೆ. ಲೋಕಸಭಾ ಚುನಾವಣೆ ವೇಳೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಣ ತೆಲಂಗಾಣಕ್ಕೆ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಎಲ್ಲ ಅವ್ಯವಹಾರ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ನಾವು ಸೌದತ್ತಿ ಮಂಡಲದ ವತಿಯಿಂದ ಯರಗಟ್ಟೆಯಲ್ಲಿ ಹಮ್ಮಿಕೊಂಡಿವಿ. ಈ ಒಂದು ರಸ್ತೆ ತಡೆ, ಈ ಒಂದು ಬೃಹತ್ ಪ್ರತಿಭಟನೆಗೆ ಆಗಮಿಸಿ ಬೆಂಬಲ ಕೋರಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು ಹಾಗೂ ನಡೆದಿರ್ತಕ್ಕಂಥ ಎಲ್ಲರಿಗೂ ನಾವು ವಂದಿಸುತ್ತಾ, ಕರ್ನಾಟಕ ಸರ್ಕಾರ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅದು ಆರ್ಥಿಕ ಅನ್ವೇಷಣೆ ಆರ್ಥಿಕತೆ ಬಗ್ಗೆ ವಿಚಾರ ಮಾಡಲಾರ್ದೆ ಏನೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ಗ್ಯಾರಂಟಿ ಘೋಷಣೆ ಮಾಡಿದ್ದಕ್ಕೆ ಅವರು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೈತಲ್ಲ, ಅದನ್ನು ಸುಧಾರಿಸ್ಕೊಳ್ಳೋ ಸಲುವಾಗಿ ಅವರು ಮತ್ತು ನಮ್ಮಂಥ ಸಾಮಾನ್ಯ ಜನರ ಮೇಲೆ ದಿನದಿಂದ ದಿನ ಬೆಲೆ ಏರಿಕೆ ಜೊತೆಗೆ ಬರೆ ಕೊಡ್ತಾ ಇದ್ದಾರೆ. ಇವತ್ತು ಮೊನ್ನೆ ಅವರು ಲೋಕಸಭಾ ಚುನಾವಣೆಯೊಳಗೆ ಸೋತಿದ್ದ ಒಂದು ಸಿಟ್ಟಿಗಾಗಿ ಲೋಕಸಭಾ ಚುನಾವಣೆಗೆ ಏನು ಸೋತಾರಲ್ಲ ಆ ಸಿಟ್ಟಿಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಸಿದ್ರು. ಅವರ ಸರ್ಕಾರ ಬಂದ ಮೊದಲೇ ದಿವಸ ಕಾವೇರಿಗೆ ನೀರು ಬಿಟ್ಟರು. ನಮ್ಗೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ಕಾವೇರಿಗೆ ಸ್ಟಾಲಿನಾಗ ನೀರು ಬಿಟ್ಟರು. ಈಗ ಪ್ರತಿ ದಿವಸ ಕರ್ನಾಟಕ ಸರ್ಕಾರ ಈ ಗ್ಯಾರಂಟಿಗಳು ಹಿಂದೆ ಬಿದ್ದ ಸಾಮಾನ್ಯ ಜನರ ಕಿಸೆ ಕಟ್ ಮಾಡಾಕತೈತಿ, ಸಾಮಾನ್ಯ ಜನರ ಪಿಕ್ ಪಾಕೆಟ್ ಮಾಡಾಕತೈತಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿದ ಸಂಬಂಧ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಮಂಡಲದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿವಿ. ಈ ಪ್ರತಿಭಟನೆ ಕೂಗು ಸಿದ್ದರಾಮಯ್ಯ ಅವರು ಮುಟ್ಟಬೇಕು. ಈಗ ಡೀಸೆಲ್ ಬೆಲೆ ಹೆಚ್ಚಾದ್ರೆ ಏನಾಗ್ತಾರ, ಡೀಸೆಲ್ ಬೆಲೆ ಹೆಚ್ಚಾದ್ರೆ ಸರಕು ರೈತರಿಗೆ ಪಂಪ್ಸೆಟ್ಗೆ ಡೀಸೆಲು ಪ್ರತಿಯೊಂದಕ್ಕೂ ಡೀಸೆಲ್ ಬೆಲೆ ಹೆಚ್ಚಾಗ್ತದ್ರೆ ಎಲ್ಲಾದ್ರೂ ಬೆಲೆ ಹೆಚ್ಚಾಕೊಂಡು ಹೋಗೈತೆ. ಬೊಮ್ಮಾಯಿ ಅವರು ಇದ್ದಾಗ ಡೀಸೆಲ್ ಬೆಲೆ ಇದ್ದದನ್ನ ಯಾಕೆ ಹೆಚ್ಚು ಮಾಡಿದ್ರು ಇವ್ರ? ಈ ಕಡೆ ಆರ್ಥಿಕತೆ ಇವ್ರು ಭರವಸೆ ಕೊಟ್ಟಾರಲ್ಲ ಬೋಗಸ್ ಗ್ಯಾರಂಟಿಗಳನ್ನ ಉಳಿಸ್ಕೋ ಸಂಬಂಧ ಇವ್ರು ಎಲ್ಲ ನಮ್ಮ ಸಾಮಾನ್ಯ ಜನರಿಗೆ ಈಗ ಯಾವೊಬ್ಬ ಮನಿ ತಗೊಂಡ ಅವ್ನು ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರೆ 50% ರಿಜಿಸ್ಟ್ರೇಷನ್ ಚಾರ್ಜ್ ಮಾಡ್ತಾರೆ. ಕರೆಂಟ್ ಬಿಲ್ ಕೊಡ್ತಾರ 200 ಯೂನಿಟ್ ಫ್ರೀ ಅಂತೇಳಿ. ಇನ್ನು ಬೇರೆ ಅವ್ರಿಗೆ ಕರೆಂಟ್ ಬಿಲ್ ಕಟ್ಟಾಕಾಗಲಾರ್ದಂತೆ ಕರೆಂಟ್ ಬಿಲ್. ಈಗ ಪ್ರತಿಯೊಂದು ಹಂತದಲ್ಲೂ ಆರ್ಥಿಕತೆಯ ಇವರೊಂದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲಾರ್ದಕ್ಕೆ ಇವರು ನಮ್ಮ ಜೋಬದಾಗಿನ ದುಡ್ಡು ತೆಗೆದು ನಮಗೆ ಕೊಡುವಂಥ ಒಂದು ಕಾರ್ಯಕ್ರಮ ಇರೋದು. ಇಂಥ ಸುಳ್ಳು ಭರವಸೆಗಳು, ಇವರು ಮಾಡಿದಂಥ ಕೆಟ್ಟ ಯೋಜನೆಗಳು ಇವು ನಮ್ಮ ಜನರಿಗೆ ತುಂಬ ದಿನದಿಂದ ಎಲ್ಲರೂ ನಾವು ನಮ್ಮ ಆರ್ಥಿಕತೆ ಒಳಗೆ ಕೂಗ್ತಾ ಇದ್ದೀವಿ. ದೇಶ ಮೋದಿಯವರು ಒಂದು ಕಡೆ ದೇಶವನ್ನು ಉತ್ತುಂಗಕ್ಕೆ ಶಿಖರಕ್ಕೆ ಕರ್ನಾಟಕದ ಪರಿಸ್ಥಿತಿ ಹದಗೆಟ್ಟು ಹೋಗೈತಿ. ಇಂಥ ಸರ್ಕಾರದವರು ಅಲ್ಲಿ ಮ್ಯಾಲ ಕುಂತು ಸರ್ಕಾರ ನಡೆಸಕ್ಕೆ ಯೋಗ್ಯ ಇಲ್ಲ. ಇವರು ಇವತ್ತು ರಾಜೀನಾಮೆ ಕೊಟ್ಟು ಕೆಳಗೆ ಇಳಿಬೇಕು. ಇಳಿದ್ರೆ ಸರ್ಕಾರದ ಕೆಳಗೆ ಬಂದ್ರೆ ಈ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಒಂದು ಚಲೋ ಸರ್ಕಾರ ಬರಬೇಕು. ಎಲ್ಲ ಮಹಿಳೆಯರು, ವಿದ್ಯಾರ್ಥಿಗಳು ಎಲ್ಲರಿಗೂ ಈಗ ಹೆಂಗಸರು ಫ್ರೀ ಮಾಡಿದ್ರೆ ಗಂಡ್ಮಕ್ಳು ಏನು ಮಾಡ್ಬೇಕು? ಹೆಣ್ಮಕ್ಳು ಅಡ್ಡಾಡೋರು, ಹೆಣ್ಮಕ್ಳು ಹೋಗೋರು ಅಂಥವ್ರಿಗೆ ಫ್ರೀ ಬಿಟ್ಟಾರ, ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಾರ. ಮನೆ ಒಳಗೆ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ನಮ್ಮ ಸಾಮಾನ್ಯ ಜನ ಕರೆಂಟ್ ಬಿಲ್ ಇವೆಲ್ಲ ಇವುಗಳಿಂದ ಸರ್ಕಾರ ವಿಫಲ ಆಗೈತಿ. ಮತ್ತೆ ಹೇಳ್ಬೋದು 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದಿಂದ ಮೊನ್ನೆ ಅವ್ಯವಹಾರ ಆಯ್ತು. ಆ ನಿಗಮದಾಗ ರೊಕ್ಕ ಬೇರೆ ಯಾವುದೋ ಖಾತೆ ಹೋಗ್ತಾವ. ಇಂಥ ವರದಿ ಈರಣ್ಣ ಹುಲ್ಲೂರ, TV20 ಕನ್ನಡ ನ್ಯೂಸ್, ಯರಗಟ್ಟಿ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.